ಶಾಲೆ ಕಾಲೇಜ್ ಸಿನಿಮಾ ಫೆಬ್ರವರಿ 1ರಿಂದ ಫುಲ್ ಓಪನ್. ಮೈ ಮರೆತ್ರೆ ಆಪತ್ತು. 3 ಡೆಡ್ಲಿ ವೈರಸ್ ಕಾಡುತ್ತಾ? 2 ವ್ಯಾಕ್ಸಿನ್ 2 ಡೋಸ್ ಪ್ರಾಣ ಹೇಗೆ ಉಳಿಸುತ್ತೆ? ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರೋ ಗೈಡ್ಲೈನ್ಸ್ ನಲ್ಲಿ ಏನೇನಿದೆ? ರಾಜ್ಯದಲ್ಲಿ ಯಾವೆಲ್ಲ ತರಗತಿಗಳು ಫೆಬ್ರವರಿ 1ರಿಂದ ಪ್ರಾರಂಭ ಆಗುತ್ತೆ? 73 ದೇಶಗಳಲ್ಲಿ ಅಟ್ಟಹಾಸ ಮೆರಿತಾ ಇದೆ 501 ವೈ ಡೆಡ್ಲಿ ವೈರಸ್. ಇದೇ ಹೊತ್ತಿನ ಫೋಕಸ್ 18 501 ಓಪನ್ ಸೀಕ್ರೆಟ್. ಶಾಲೆ ಕಾಲೇಜ್ ಸಿನಿಮಾ ಫೆಬ್ರವರಿ 1ರಿಂದ ಫುಲ್ ಓಪನ್. ಮೈ ಮರೆತ್ರೆ ಆಪತ್ತು. 3 ಡೆಡ್ಲಿ ವೈರಸ್ ಕಾಡುತ್ತಾ? ವ್ಯಾಕ್ಸಿನ್ 2 ಡೋಸ್ ಪ್ರಾಣ ಹೇಗೆ ಉಳಿಸುತ್ತೆ? ಕಳೆದ 1 ವರ್ಷದಿಂದ ಇಡೀ ದೇಶವನ್ನೇ ಹಿಂಡಿ ಹಿಪ್ಪೆ ಮಾಡಿದ್ದ ಕೊರೋನಾ ಭಟ ಕ್ರಮೇಣ ಕಡಿಮೆ ಆಗ್ತಿದೆ. ದಿನದಿಂದ ದಿನಕ್ಕೆ ಡೆಡ್ಲಿ ವೈರಸ್ನ ಪ್ರಹಾರ ಕಡಿಮೆ ಆಗ್ತಾ ಇದೆ. ಇದಕ್ಕೆ ತಕ್ಕಂತೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹಂತ ಹಂತವಾಗಿ ಲಾಕ್ಡೌನ್ ನಿಯಮಗಳನ್ನ ಸರ್ಕಾರ ಕೂಡ ಸಡಿಲ ಮಾಡ್ತಾನೆ ಬಂದಿದೆ. ಪ್ರಾರಂಭದಿಂದ ಇಲ್ಲಿವರೆಗೂ ಪ್ರತಿಯೊಂದು ಸೇವೆಗಳ ಮೇಲೆ ವಿನಾಯಿತಿ ಕೊಡ್ತಾ ಬಂದಿದೆ. ಜನರ ಓಡಾಟ, ಶಾಲಾ ಕಾಲೇಜು, ಪಬ್, ಬಸ್ಗಳ ಓಡಾಟ, ಕಾರ್ಖಾನೆಗಳಲ್ಲಿ ಕೆಲಸ ಸೇರಿದಂತೆ ಹಲವು ಕಡೆಗಳಲ್ಲಿ ಸರ್ಕಾರ ಸಡಿಲಿಕೆ ಮಾಡಿದೆ. ಈಗ ಸಿನಿಮಾ ಹಾಲ್ ಹಾಗೂ ಈಜುಕೊಳದ ವಿಚಾರದಲ್ಲಿಯೂ ಸರ್ಕಾರ ಹೊಸ ನಿಯಮವನ್ನ ಪ್ರಕಟಿಸಿದೆ. ಕಳೆದ 1 ವರ್ಷದಿಂದ ಇಡೀ ದೇಶವನ್ನೇ ನರಕಕ್ಕೆ ದೂಡಿತ್ತು ಈ ಮಹಾಮಾರಿ ಕೊರೋನಾ. ಇದರ ರಣಕೇಕೆಗೆ, ರಣಾರ್ಭಟಕ್ಕೆ ಜನ ನಲುಗಿ ಹೋಗಿದ್ರು. ದೇಶದ ಆರ್ಥಿಕ ಪ್ರಗತಿ ಪಾತಾಳಕ್ಕೆ ಕುಸಿದಿತ್ತು. ಈ ಹೆಮ್ಮಾರಿ ವೈರಸ್ ಜನರಿಂದ ಜೀವ ಹಾಗೂ ಜೀವನ ಎರಡನ್ನೂ ಕೂಡ ಕಿತ್ಕೊಂಡಿತ್ತು. ಈಗ ಕೊರೋನಾಗೆ ಕಡಿವಾಣ ಹಾಕೋಕೆ ಭಾರತಕ್ಕೆ ಲಸಿಕೆ ಕೂಡ ಬಂದಿದ್ದು, ಕೊರೋನಾ ಫ್ರಂಟ್ ವಾರಿಯರ್ಸ್ಗಳಿಗೆ ವ್ಯಾಕ್ಸಿನ್ ನೀಡಲಾಗ್ತಿದೆ. ಹಾಗೆ ಇನ್ನೊಂದು ಕಡೆ ಯಾವುದಕ್ಕೆಲ್ಲ ಸರ್ಕಾರ ನಿರ್ಬಂಧ ಹೇರಿತೋ ಅವೆಲ್ಲವನ್ನ ಕ್ರಮೇಣ ಸಡಿಲಗೊಳಿಸ್ತಾ ಇದೆ. ಕೇಂದ್ರ ಸರ್ಕಾರ ಹೊಸದಾದ ಕೊರೋನಾ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ನಿಯಮಗಳ ಪ್ರಕಾರ ಸಿನಿಮಾ ಥಿಯೇಟರ್, ಈಜುಕೊಳ ಹಾಗೂ ಶಾಲೆ ಫೆಬ್ರವರಿ 1ರಿಂದ ಕ್ರಮೇಣವಾಗಿ ಫುಲ್ ಓಪನ್ ಆಗಲಿದೆ. ಜನ ಈ ನಿಯಮದಲ್ಲೂ ಕೂಡ ಮೈಮರೆಯಬಾರದು. ಎಚ್ಚರ ತಪ್ಪಿದ್ರೆ ಆ 3 ಡೆಡ್ಲಿ ಭಯಾನಕ ವೈರಸ್ಗಳು ಕಾಡಲಿವೆ. ಈ ಎಲ್ಲ ಅಪಾಯದಿಂದ ಕಾಪಾಡೋದೇ ವ್ಯಾಕ್ಸಿನ್. ಆ 2 ವ್ಯಾಕ್ಸಿನ್, ಆ 2 ಡೋಸ್ ಪ್ರಾಣವನ್ನ ಹೇಗೆ ಉಳಿಸುತ್ತೆ ಗೊತ್ತಾ? 501ರ ಓಪನ್ ಸೀಕ್ರೆಟ್ ಕೇಳಿದ್ರೆ ನೀವೇ ಒಮ್ಮೆ ಬೆಚ್ಚಿ ಬೀಳ್ತೀರಾ. ಕೊರೋನಾ 501 ದಶಾವತಾರ ವಿಶ್ವರೂಪದ ಬಗ್ಗೆ ಕೇಳಿದ್ರೆ ಕೂತಲ್ಲೇ ಕಂಪಿಸಿ ಬಿಡ್ತೀರಾ. ಆ ರೌದ್ರ ಭಯಂಕರ ಸ್ವರೂಪದ ಬಗ್ಗೆ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಆದರೆ ಅದಕ್ಕೂ ಮುನ್ನ ಕೇಂದ್ರ ಸರ್ಕಾರ ಸಿದ್ಧಪಡಿಸಿರೋ ಗೈಡ್ಲೈನ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಫೆಬ್ರವರಿ 1ರಿಂದ ಥಿಯೇಟರ್ನಲ್ಲಿ ಹೆಚ್ಚು ಪ್ರೇಕ್ಷಕರಿಗೆ ಅವಕಾಶ. ಫೆಬ್ರವರಿ 1ರಿಂದ ಸಾರ್ವಜನಿಕರಿಗೆ ಈಜುಕೊಳ ಮುಕ್ತ. ಕೊರೋನಾ ಪ್ರಕರಣ ಇಳಿಮುಖವಾಗ್ತಿರೋ ಬೆನ್ನಲ್ಲೇ ಚಿತ್ರರಂಗ ಬೂಸ್ಟ್ ಆಗುವಂತಹ ನಿರ್ಧಾರ ಕೈಗೊಂಡಿದೆ ಕೇಂದ್ರ ಸರ್ಕಾರ. ಚಿತ್ರಮಂದಿರದಲ್ಲಿ 50%ಕ್ಕೂ ಹೆಚ್ಚು ಪ್ರೇಕ್ಷಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಥಿಯೇಟರ್ಗೆ ಹೆಚ್ಚಿನ ಪ್ರೇಕ್ಷಕರು ಆಗಮಿಸುವ ನಿರೀಕ್ಷೆ ಇದೆ. ಕಂಟೈನ್ಮೆಂಟ್ ಪ್ರದೇಶ ಹೊರತುಪಡಿಸಿದ ಪ್ರದೇಶಗಳಲ್ಲಿ ಈಗಾಗಲೇ 50% ಸೀಟು ಭರ್ತಿಯೊಂದಿಗೆ ಸಿನಿಮಾ ಮಂದಿರಗಳನ್ನು ತೆರೆಯಲು ಈಗಾಗಲೇ ಅವಕಾಶ ನೀಡಲಾಗಿತ್ತು. ಫೆಬ್ರವರಿ 1ರಿಂದ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಇದರಿಂದ ಬಿಗ್ ಬಜೆಟ್ ಚಿತ್ರಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಕೆಲ ತಿಂಗಳ ಹಿಂದೆಯೇ ಕ್ರೀಡಾಪಟುಗಳಿಗೆ ಈಜುಕೊಳ ಬಳಸಲು ಸರ್ಕಾರ ಅನುಮತಿ ನೀಡಿತು. ಈಗ ಈ ಅನುಮತಿಯನ್ನ ಸಾರ್ವಜನಿಕರಿಗೂ ಕೂಡ ವಿಸ್ತರಿಸಲಾಗಿದೆ. ಈ ಕುರಿತು ಹೊಸ ಮಾರ್ಗಸೂಚಿಯನ್ನ ಕೇಂದ್ರ ಯುವಜನ ಹಾಗೂ ಕ್ರೀಡಾ ಸಚಿವಾಲಯ ಶೀಘ್ರವೇ ಬಿಡುಗಡೆ ಮಾಡಲಿದೆ. ಜನವರಿ 1ನೇ ತಾರೀಕಿನಿಂದಲೇ 9 ಮತ್ತು ದ್ವಿತೀಯ PUC ತರಗತಿಗಳು ನಡೆಯುತ್ತಿವೆ. ಆ ಸಮಯದಲ್ಲಿ ಬ್ರಿಟನ್ ಕೊರೋನಾ ಹೆಮ್ಮಾರಿ ರೂಪ ತಾಳಿತು. ಇದರಿಂದ ಪೋಷಕರು, ವಿದ್ಯಾರ್ಥಿಗಳು ಭಯಪಟ್ಟಿದ್ರು. ಆದರೆ ಈಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ.
ಹಾಗಾಗಿ 6ರಿಂದ 9ನೇ ತರಗತಿಯವರೆಗೆ ಶಾಲೆಗಳನ್ನು ಓಪನ್ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಆರೋಗ್ಯ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಇದೇ ವಿಚಾರವಾಗಿ ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. 10 ಹಾಗೂ 12ನೇ ತರಗತಿ ಪ್ರಾರಂಭಿಸಿದಂತೆ 6ರಿಂದ 9ನೇ ತರಗತಿ ಆರಂಭಿಸಲು ಸರ್ಕಾರ ಒಲವು ತೋರಿದೆ. ಹಾಗೆ 9 ಮತ್ತು 11ನೇ ತರಗತಿಯನ್ನ ಪೂರ್ಣ ಪ್ರಮಾಣದಲ್ಲಿ ನಡೆಸಲು ಸುರೇಶ್ ಕುಮಾರ್ ತಾಂತ್ರಿಕ ಸಲಹಾ ಸಮಿತಿಯೊಂದಿಗೆ ಸಭೆ ನಡೆಸಿದ್ರು. ಈ ನಡುವೆ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳ ವಿಚಾರ ಮತ್ತೆ ಭುಗಿಲೆದ್ದಿದೆ. ಶುಲ್ಕ ಹೆಚ್ಚಳ ವಿರೋಧಿಸಿ ಪೋಷಕರ ಪ್ರತಿಭಟನೆ. ಪೋಷಕರು, ಖಾಸಗಿ, ಸರ್ಕಾರದ ನಡುವೆ ಜಟಾಪಟಿ. ಶಾಲೆ ಶುರುವಾಗಿದ್ರೂ ಫೀಸ್ ಗೊಂದಲ ಮಾತ್ರ ಮುಗಿತಿಲ್ಲ. ಖಾಸಗಿ ಶಾಲೆಗಳು ವಿದ್ಯಾರ್ಥಿಗಳಿಂದ ಮನಬಂದಂತೆ ಫೀಸ್ ಬಿಗ್ತಾ ಇವೆ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶುಲ್ಕ ಕಡಿತಕ್ಕೆ ಪೋಷಕರು ಬಿಗಿಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ ಪೋಷಕರು ಡೆಡ್ ಲೈನ್ ಕೊಟ್ಟಿದ್ದಾರೆ. ಫೀಸ್ ವಿಚಾರವಾಗಿ ಈ ಪೋಷಕರು, ಖಾಸಗಿ ಶಾಲೆಗಳು ಹಾಗೂ ಸರ್ಕಾರದ ನಡುವೆ ಜಟಾಪಟಿ ನಡೀತಿದೆ. ಫೀಸ್ ಕಡಿಮೆ ಮಾಡುವಂತೆ ಪೋಷಕರು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮನೆ ಮುಂದೆ ಧರಣಿ ನಡೆಸಿದ್ರು. ಫೀಸ್ ವಿಚಾರವಾಗಿ ಸುರೇಶ್ ಕುಮಾರ್ ಶಿಕ್ಷಣ ಇಲಾಖೆ ಹಾಗೂ ಖಾಸಗಿ ಶಾಲೆಗಳ ಒಕ್ಕೂಟದ ಜೊತೆಗೆ ಸಭೆ ನಡೆಸಿದ್ರು. ಆದರೆ ಸಭೆ ನಡೆಸಿ 1 ವಾರವಾದರೂ ಇನ್ನೂ ತಮ್ಮ ನಿರ್ಧಾರ ತಿಳಿಸಿಲ್ಲ. ಶುಲ್ಕ ನಿಗದಿ ಬಗ್ಗೆ ಸ್ಪಷ್ಟ ಆದೇಶವನ್ನು ಹೊರಡಿಸದೇ ಇದ್ದಿದ್ದರಿಂದ ಪೋಷಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಪೂರ್ತಿ ವರ್ಷ ಶಾಲೆಗಳೇ ನಡೆದಿಲ್ಲ, ಮತ್ತ್ಯಾಕೆ ಪೂರ್ತಿ ಫೀಸ್ ತುಂಬಬೇಕು? 75% ಶುಲ್ಕ ಕಡಿತಕ್ಕೆ ಪೋಷಕರು ಒತ್ತಾಯ ಮಾಡ್ತಿದ್ದಾರೆ. 1ನೇ ತಾರೀಕಿಂದ ಫೆಬ್ರವರಿ 1ನೇ ತಾರೀಕಿಂದ ಹೈಸ್ಕೂಲಿನ 9ನೇ ಕ್ಲಾಸು, SSLC, ಫಸ್ಟ್ PUC, ಸೆಕೆಂಡ್ PUC ಇದು ಪೂರ್ತಿ ದಿನ ಇನ್ಮೇಲೆ ನಡೆಯುತ್ತೆ. ಜನವರಿ 31ಕ್ಕೆ ಪೋಷಕರ ಹೋರಾಟ ಫಿಕ್ಸ್. ಕೊರೋನಾದಿಂದ ಈಗಾಗಲೇ ಆರ್ಥಿಕ ಪರಿಸ್ಥಿತಿ ಕೂಡ ಸರಿಯಾಗಿಲ್ಲ. ಇಂಥ ಟೈಮ್ನಲ್ಲಿ ಪೂರ್ಣ ಪ್ರಮಾಣದ ಶುಲ್ಕ ತುಂಬಿ ಅಂದ್ರೆ ಎಲ್ಲಿಂದ ತುಂಬೋದು? ವೆಚ್ಚಕ್ಕೆ ತಕ್ಕಂತೆ ಶುಲ್ಕ ಪಡಿಬೇಕು ಅಂತ ಬೀದಿಗಿಳಿದು ಪೋಷಕರು ಹೋರಾಟ ಮಾಡಿದ್ರು. ಆನ್ಲೈನ್ ಕ್ಲಾಸ್ನಿಂದ ವೆಚ್ಚ ಕಡಿಮೆ ಆಗಿದೆ. ಸರ್ಕಾರ ಹಾಗೂ ಖಾಸಗಿ ಶಾಲೆಗಳು ಸರಿಯಾದ ನಿರ್ಧಾರ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಭಾನುವಾರ ಉಗ್ರ ಪ್ರತಿಭಟನೆ ಮಾಡೋದಾಗಿ ಪೋಷಕರು ಎಚ್ಚರಿಕೆ ಸಂದೇಶ ರವಾನಿಸಿದ್ರು. ಅದೇ ರೀತಿ ಜನವರಿ 31ಕ್ಕೆ ಪೋಷಕರ ಹೋರಾಟ ಫಿಕ್ಸ್ ಆಗಿದೆ. ಇದೇ ಭಾನುವಾರ ಪೋಷಕರು ಸಂಘಟನೆಗಳು ಬೀದಿಗಿಳಿದು ಖಾಸಗಿ ಶಾಲೆ ಹಾಗೂ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಪ್ರತಿಭಟನೆ ಮಾಡಲಿವೆ. ಜನವರಿ 31ನೇ ತಾರೀಕು ಈ ಭಾನುವಾರ ನಾವು ಮತ್ತೆ ರಸ್ತೆಗಿಳಿತಾ ಇದ್ದೀವಿ. ದಯವಿಟ್ಟು ಶಿಕ್ಷಣ ಸಚಿವರೇ ಈ ರೀತಿ ಕಾಲಹರಣ ಮಾಡಬೇಡಿ. ನಿಮಗೆ ಅಷ್ಟೊಂದು ಅನುಕೂಲ ಮಾಡ್ಕೊಡಕ್ಕಿದ್ರೆ ನನ್ನ ಕೈಲಿ ಏನಿಲ್ಲ, ಈ ಮಾಫಿಯಾದಲ್ಲಿ ನಾನು ಒಬ್ಬ. ದಯವಿಟ್ಟು ಪೂರ್ತಿ ಫೀಸ್ ಕಟ್ಟಿ ಅಂತ ಹೇಳಿ ನಮ್ಮ ನೆಕ್ಸ್ಟ್ ಹೋರಾಟಕ್ಕೆ ಅದು ಅಣಿಯಾಗುತ್ತೆ. ಅದು ಬಿಟ್ಬಿಟ್ಟು ನಾನು ತಗೊಂಡಿದ್ದೀನಿ, ಕ್ಲಿಷ್ಟಕರವಾಗಿದೆ. ಎಷ್ಟು ದಿನ ಬೇಕು ಸ್ವಾಮಿ ನಿಮಗೆ? 10 ತಿಂಗಳಾಯ್ತು ಕರೋನಾ ಬಂದು, ಈಗ ಗೊತ್ತಾಗ್ತಾ ಇದೆ ಇದು ಕ್ಲಿಷ್ಟಕರವಾಗಿದೆ ಅಂದ್ಬಿಟ್ಟು. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು? ಇಷ್ಟು ದಿನ ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಉಪಯೋಗಿಸ್ಕೊಂತಾ ಇದ್ದೀರಾ, ಎಲ್ಲ ದುಡ್ಡುಗಳನ್ನ ಬಾಚ್ಕೊಂತಾ ಇದ್ದೀರಾ. ಒಂದು ನ್ಯಾಯಯುತವಾದ ಒಂದು ಪೋಷಕರ ಬೇಡಿಕೆನ ನಿಮ್ ಕೈಲಿ ಮಾಡಕ್ಕಾಗಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ ಶಿಕ್ಷಣ ಸಚಿವರೇ? ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ. ನಾವು ರಿಕ್ವೆಸ್ಟ್ ಮಾಡ್ಕೊಂತಾ ಇದೀವಿ. ನೀವು ಮತ್ತೆ ಇದೇ ರೀತಿ ಡಿಲೇ ಮಾಡ್ತಾ ಹೋದ್ರೆ ಪೋಷಕರು ಬೀದಿಗೆ ಬಂದು ಮತ್ತೆ ಹೋರಾಟ ಮಾಡ್ಬೇಕಾಗುತ್ತೆ. ತಮ್ಮಲ್ಲಿ ಕಳಕಳಿಯ ಮನವಿ, ಯಾವುದೇ ಕಾರಣಕ್ಕೆ ಮತ್ತೆ ಡಿಲೇ ಮಾಡಬೇಡಿ. ಆದಷ್ಟು ಬೇಗ ಈ ಒಂದು ಶುಲ್ಕದ ಇದ ಬಗ್ಗೆ ಕಡಿವಾಣ ಹಾಕಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ಖಾಸಗಿ ಶಾಲೆಗಳಿಂದ ಫೀಸ್ ಟಾರ್ಚರ್. ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳು ಆಕ್ರೋಶ ಹೊರಹಾಕಿದ್ವು. ಪೋಷಕರ ಒತ್ತಾಯಕ್ಕೆ ಮಣಿಯದ ಖಾಸಗಿ ಶಾಲೆಗಳು ಮತ್ತೆ ತಮ್ಮ ಉದ್ದಟತನ ತೋರ್ತಿದ್ವು. ಶುಲ್ಕ ಕಡಿತಕ್ಕೆ ಜಪ್ಪಯ್ಯ ಅಂದ್ರೂ ಒಪ್ತಾ ಇಲ್ಲ. ಖಾಸಗಿ ಶಾಲೆಗಳು ಪೂರ್ಣ ಪ್ರಮಾಣದ ಶುಲ್ಕ ಕೇಳ್ತಿದ್ದು, ಒಂದ್ ವೇಳೆ ಶುಲ್ಕ ಕಡಿಮೆ ಮಾಡಿದ್ರೆ ಶಿಕ್ಷಕರ ಸಂಬಳ ಕಡಿಮೆ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಿವೆ. ಶುಲ್ಕ ಕಟ್ಟದಿದ್ರೆ ಶಾಲೆ ನಡೆಸೋದು ಹೇಗೆ, ಸಂಬಳ ಕೊಡೋದು ಹೇಗೆ ಅಂತ ಖಾಸಗಿ ಶಾಲೆಗಳು ಪೋಷಕರನ್ನ ಪ್ರಶ್ನೆ ಮಾಡ್ತಿವೆ. ಇನ್ನೊಂದು ಕಡೆ ಖಾಸಗಿ ಶಾಲೆಯಿಂದ ಫೀಸ್ ಟಾರ್ಚರ್ ಮುಂದುವರೆದಿದ್ದು, ರಾಜಾಜಿನಗರ ಖಾಸಗಿ ಶಾಲೆ ಅತಿರೇಕದಿಂದ ವರ್ತಿಸುತ್ತಿದೆ. 2ನೇ ಹಂತದ ಶುಲ್ಕ ಪಾವತಿಗೆ ಒತ್ತಾಯಿಸಿ 60ಕ್ಕೂ ಹೆಚ್ಚು ಮಕ್ಕಳ ಆನ್ಲೈನ್ ID ಬ್ಲಾಕ್ ಮಾಡಿದೆ. ಶುಲ್ಕ ಪಾವತಿಸದಿದ್ರೆ ಆನ್ಲೈನ್ ಕ್ಲಾಸ್ ನಡೆಸೋದಿಲ್ಲ ಅಂತ ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡ್ತಿದೆ. ಈ ಎಲ್ಲ ಸಮಸ್ಯೆಗಳ ನಡುವೆಯೇ ಕೊರೋನಾದ ಹೊಸ ಅವತಾರ, ಕೊರೋನಾ ರೂಪಾಂತರಿ ರಕ್ಕಸ ಅವತಾರ ಮತ್ತಷ್ಟು ಭಯ ಹುಟ್ಟಿಸಿದೆ. ಇದು ಕೊರೋನಾಗಿಂತಲೂ ರಣಭಯಂಕರವಾಗಿದೆ. ಈ ಡೆಡ್ಲಿ ವೈರಸ್ ದೇಹದೊಳಗೆ ಹೊಕ್ಕಿದ್ರೆ ಯಾವುದೇ ಗುಣಲಕ್ಷಣಗಳೇ ಗೊತ್ತಾಗಲ್ಲ.
ಆದರೆ ಈ ರೂಪಾಂತರಿ ಹೆಮ್ಮಾರಿ ಏನಾದರೂ ದೇಹಕ್ಕೆ ಎಂಟ್ರಿ ಕೊಡ್ತು ಅಂದ್ರೆ ಮಾರಣಾಂತಿಕವಾಗಿ ಪರಿಣಾಮ ಬೀರಬಲ್ಲದು. ಈಗಾಗಲೇ ಬ್ರಿಟನ್ ಭೂತ ಕೇವಲ ಬ್ರಿಟನ್ ದೇಶವನ್ನ ಮಾತ್ರವಲ್ಲ, ಭಾರತವನ್ನು ಕೂಡ ಬೆಂಬಿಡದ ಬೇತಾಳದಂತೆ ಕಾಡಿತು. ಇದೇ ರೂಪಾಂತರಿ ರಾಕ್ಷಸ 2020 ವರ್ಷದ ಅಂತ್ಯದಲ್ಲಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳುವಂತೆ ಮಾಡಿತು. ಈಗ ಒಂದಲ್ಲ ಎರಡಲ್ಲ, ಮೂರು ರೂಪಾಂತರಿ ರಕ್ಕಸಿ ಒಂದರ ಹಿಂದೊಂದರಂತೆ ಪ್ರಹಾರ ಮಾಡ್ತಿವೆ. ಅವುಗಳ ಬಗ್ಗೆ ರಣಭಯಂಕರ ವಿಚಾರವನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಲಗ್ಗೆ ಇಡ್ತಿದೆ 3 ಕೊರೋನಾ ರೂಪಾಂತರಿ ವೈರಸ್. 23 ರೂಪಾಯಿ 57 ದೇಶಗಳಲ್ಲಿ 501Y V1 UK ವೈರಸ್ ದಾಳಿ. ಇಡೀ ಪ್ರಪಂಚವನ್ನೇ ಕಾಣದ ಕೊರೋನಾ ನರಕಕ್ಕೆ ತಳ್ಳಿತು. ಆದರೆ 2020 ವರ್ಷದ ಅಂತ್ಯದಲ್ಲಿ ಇದು ಬ್ರಿಟನ್ ಭೂತದ ರೂಪ ತಾಳಿ ದೊಡ್ಡ ಹಂಗಾಮವನ್ನೇ ಸೃಷ್ಟಿ ಮಾಡಿತು. 2020 ವರ್ಷಾಂತ್ಯದಲ್ಲಿ 501Y V1 ವೈರಸ್ ಇಡೀ ಜಗತ್ತಿನ ಗಮನವನ್ನೇ ತನ್ನತ್ತ ಸೆಳೆದಿತ್ತು. 501Y V1 ವೈರಸ್ ಒಂದಲ್ಲ ಎರಡಲ್ಲ 23 ರೂಪದಲ್ಲಿ ವೇಷ ಮರೆಸಿ ದಾಳಿ ಮಾಡಿತು. ಇನ್ನೂ ಒಂದು ಭಯಾನಕ ವಿಚಾರ ಅಂದ್ರೆ ಮಾರ್ಚ್ ವೇಳೆಗೆ ಅಮೆರಿಕಾದಲ್ಲಿ ಈ ಕೊರೋನಾ ರೂಪಾಂತರಿ ರೂಪ ತಾಳಲಿದೆ ಅಂತ ತಜ್ಞರು ಹೇಳಿದ್ದಾರೆ. ಯಾರು ಕೊರೋನಾದಿಂದ ಚೇತರಿಸಿಕೊಂಡಿದ್ದಾರೋ ಅವರನ್ನ ಬಿಟ್ಟಿಲ್ಲ ಈ ವೈರಸ್. ಒಂದಲ್ಲ ಎರಡಲ್ಲ, ಭಾರತ ಸೇರಿದಂತೆ ಒಟ್ಟು 57 ದೇಶಗಳಲ್ಲಿ ರಣದಾಳಿ ಇಟ್ಟಿತ್ತು ಈ ಹೆಮ್ಮಾರಿ 501Y V1. ಈ ವೈರಸ್ನಲ್ಲಿ 8 ರೀತಿಯ ಪ್ರೋಟೀನ್ಗಳು ರೂಪಾಂತರ ಆಗಿದ್ವು. 10 ತಿಂಗಳಾದ ಮೇಲೆ 2020 ಇಯರ್ ಎಂಡ್ ಅಲ್ಲಿ 3 ರೂಪಾಂತರಿ ವೈರಸ್ಗಳು ಹುಟ್ಟಿಕೊಂಡಿದ್ವು. 3 ದೇಶ 17 ರೂಪದಲ್ಲಿ ಲಗ್ಗೆ ಇಡುತ್ತೆ 501Y V2. 501Y V2 ಈ ವೈರಸ್ನ ಜನ್ಮಸ್ಥಳ ಬ್ರೆಜಿಲ್. ಈ ವೈರಸ್ ಕೊರೋನಾದಿಂದ ಚೇತರಿಸಿಕೊಂಡವರ ಮೇಲೂ ಪ್ರಹಾರ ಮಾಡಿತ್ತು, ಅವರ ಮೇಲೂ ಕೂಡ ಎಫೆಕ್ಟ್ ಬೀರಿತು. ಬ್ರೆಜಿಲ್ನ ಮಾನೋಸ್ ಸಿಟಿಯಲ್ಲಿ 2020 ಆಗಸ್ಟ್ನಲ್ಲಿಯೇ ಹರ್ಡ್ ಇಮ್ಯುನಿಟಿ ಕ್ರಿಯೇಟ್ ಆಗಿತ್ತು. ಅಂತಹ ನಗರವನ್ನೇ ಧ್ವಂಸ ಮಾಡಿತ್ತು ಈ ಮಾರುವೇಷದ 501Y V2. ಈ ಡೇಂಜರಸ್ ವೈರಸ್ ಬರೋಬ್ಬರಿ 17 ರೂಪದಲ್ಲಿ ರೂಪಾಂತರವಾಗಿತ್ತು. ಬ್ರೆಜಿಲ್ ಸೇರಿದಂತೆ 3 ದೇಶಗಳಲ್ಲಿ ತನ್ನ ಅಟ್ಟಹಾಸ ಮೆರೆದಿತ್ತು. 10 ರೂಪದಲ್ಲಿ ಈ ವೈರಸ್ನ ಪ್ರೋಟೀನ್ ರೂಪಾಂತರವಾಗುತ್ತೆ. ಈ ರಣಹೇಡಿ ರೂಪಾಂತರಿ ಯಾವ ಮಟ್ಟಿಗೆ ಸಾಂಕ್ರಾಮಿಕ ಅಂದ್ರೆ ಇದರ ಪರಿಣಾಮ ಅನಿರ್ದಿಷ್ಟವಾಗಿರುತ್ತೆ. 13 ದೇಶ 21 ವೇಷದಲ್ಲಿ ರಣದಾಳಿ ಮಾಡುತ್ತೆ 501Y V3. 501Y V3 ಇದು ಮತ್ತೊಂದು ರೂಪಾಂತರಿ ರಕ್ಕಸ ವೈರಸ್. ಇದು ದಕ್ಷಿಣ ಆಫ್ರಿಕಾದಲ್ಲಿ ಜನ್ಮ ತಾಳಿದೆ. ಒಟ್ಟು 13 ದೇಶಗಳಲ್ಲಿ ತನ್ನ ರಕ್ಕಸ ರೂಪ ಪ್ರದರ್ಶಿಸಿದೆ. 21 ವೇಷವನ್ನ ಬದಲು ಮಾಡಿ ರೂಪಾಂತರ ಮಾಡಿ ಮನುಕುಲದ ಮೇಲೆ ದಾಳಿ ಮಾಡಿದೆ ಈ 501Y V3. ಇದರಲ್ಲಿ 9 ರೂಪದಲ್ಲಿ ಪ್ರೋಟೀನ್ ವೇಷ ಮರೆಸಿಕೊಂಡು ದಾಳಿ ಮಾಡ್ತಿವೆ. ಇನ್ನು ಇದು ಯಾವ ಮಟ್ಟಿಗೆ ಸಾಂಕ್ರಾಮಿಕ ಅನ್ನೋದನ್ನ ಊಹಿಸೋಕು ಸಾಧ್ಯ ಇಲ್ಲ. US, UK, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಭಾರತದಂತಹ ದೇಶಗಳಲ್ಲಿ ಈ ರೂಪಾಂತರಿ ಯಾವುದೇ ಅಡೆತಡೆ ಇಲ್ಲದೆ ಬಹು ಸುಲಭವಾಗಿ ಹರಡುತ್ತೆ. ಹಾಗಾಗಿ ಜನ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಈ ಹೆಮ್ಮಾರಿ ರೂಪಾಂತರಿ ವೈರಸ್ ಕಡಿವಾಣ ಹಾಕೋದಕ್ಕೆ ಆ ಒಂದು ಬ್ರಹ್ಮಾಸ್ತ್ರ ಬೇಕೇ ಬೇಕು. ಆ ಒಂದು ಅಸ್ತ್ರದಿಂದ ಮಾತ್ರ ಈ ರೂಪಾಂತರಿ ವೈರಸ್ನ ಸಂಹಾರ ಮಾಡಬಹುದು. ಕೊರೋನಾಗಿಂತಲೂ ರೂಪಾಂತರಿ ಕೊರೋನಾ ತುಂಬಾ ಡೇಂಜರಸ್. ಇದು ಮನುಷ್ಯನ ದೇಹ ಹೊಕ್ಕಿದ್ರೆ 50% ಜನರಿಗೆ ಪ್ರಾಣಾಪಾಯ ಕಟ್ಟಿಟ್ಟ ಬುತ್ತಿ. ಆದ್ರೆ ಈ ರೂಪಾಂತರಿ ಹೆಮ್ಮಾರಿಯನ್ನ ಆ ಒಂದು ಅಸ್ತ್ರದ ಮೂಲಕ ಕಟ್ ಹಾಕಬಹುದು. ಅಷ್ಟಕ್ಕೂ ಯಾವುದು ಆ ಅಸ್ತ್ರ ಅಂತೀರಾ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಕೊರೋನಾ ದೇಹ ಪ್ರವೇಶಿಸಿದ್ರೆ ದೇಹದ ಕೋಶಗಳಿಗೆ ಅಪಾಯ ತರುತ್ತೆ. ಗಂಟೆಗೊಮ್ಮೆ ಇದು ತನ್ನ ವೇಷವನ್ನ ಬದಲಿಸ್ತಾನೆ ಇರುತ್ತೆ. ಆದ್ರೆ ವ್ಯಾಕ್ಸಿನ್ ಅನ್ನೋ ಬ್ರಹ್ಮಾಸ್ತ್ರದ ಮೂಲಕ ಈ ರೂಪಾಂತರಿಯನ್ನ ಕಟ್ ಹಾಕಬಹುದು. 2 ಡೋಸ್ನಿಂದಲೇ ಈ ರೂಪಾಂತರಿಗೆ ಮುಕ್ತಿ ಹಾಡಬಹುದು. ಇನ್ನು ಈ ರೂಪಾಂತರಿ ಕೊರೋನಾದ ಗುಣಲಕ್ಷಣ ಅಂದ್ರೆ ಇದು ಮನುಷ್ಯನ ದೇಹವನ್ನ ಪ್ರವೇಶಿಸಿದ್ರೆ ಗೊತ್ತೇ ಆಗಲ್ಲ. ಯಾಕಂದ್ರೆ ಯಾವುದೇ ರೀತಿ ಗುಣಲಕ್ಷಣಗಳು ಗೋಚರಿಸೋದಿಲ್ಲ. ಆದ್ರೆ ಈ ಡೆಡ್ಲಿ ವೈರಸ್ ಪ್ರಾಣಕ್ಕೆ ಅಪಾಯ ತಂದೊಡ್ಡಬಲ್ಲದು. 50%ಕ್ಕಿಂತಲೂ ಸಾವಿನ ಪ್ರಮಾಣ ಹೆಚ್ಚಾಗಿರುತ್ತೆ. ಈ ರೂಪಾಂತರಿ ಯಾವುದೇ ಅಡೆತಡೆ ಇಲ್ಲದೆ ರಾಕೆಟ್ ಸ್ಪೀಡ್ ನಲ್ಲಿ ಹರಡುತ್ತೆ. ವೇಷ ಬದಲಿಸಿ ದಾಳಿ ಮಾಡೋ ಈ ವೈರಸ್ ಕೊರೋನಾವನ್ನ ಬಹುಬೇಗ ಹರಡುವಂತೆ ಮಾಡುತ್ತೆ. ವ್ಯಾಕ್ಸಿನ್ ಇಂದ ರೂಪಾಂತರಿ ಕೊರೋನಾ ಸಂಹಾರ ಸಾಧ್ಯ. ಶೀಘ್ರವಾಗಿ ಲಸಿಕೆ ನೀಡುವುದೇ ಈ ವೈರಸ್ಗೆ ರಾಮಬಾಣ. 3 ರೂಪಾಂತರಿ ಕೊರೋನಾಗೆ ರಾಮಬಾಣ ಅಂದ್ರೆ ಅದು ವ್ಯಾಕ್ಸಿನ್. ಎಸ್, ಇದೇ ವ್ಯಾಕ್ಸಿನ್ ಇಂದಲೇ ರೂಪಾಂತರಿ ಕೊರೋನಾವನ್ನ ಮಟ್ಟ ಹಾಕಬಹುದು. ಈಗಾಗಲೇ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಕೊರೋನಾ ಲಸಿಕೆ ಅಭಿಯಾನ ನಡೀತಿದೆ. ಅದರಲ್ಲೂ ಇಡೀ ವಿಶ್ವಕ್ಕೆ ಹೋಲಿಸಿ ನೋಡಿದ್ರೆ ಭಾರತದಲ್ಲಿ ಲಸಿಕೆ ಅಭಿಯಾನ ತುಂಬಾ ಯಶಸ್ವಿಯಾಗಿ ನಡೀತಿದೆ. ಜನರಿಗೆ ವ್ಯಾಕ್ಸಿನ್ ನೀಡೋದ್ರಿಂದ ರೂಪಾಂತರಿ ಕೊರೋನಾಗೆ ಫುಲ್ ಸ್ಟಾಪ್ ಹಾಕಬಹುದು. ಈಗ ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ನೀಡಲಾಗ್ತಿದೆ. ಇದೇ ವ್ಯಾಕ್ಸಿನ್ ಅನ್ನ ಜನರಿಗೆ ವೇಗವಾಗಿ ನೀಡಿದ್ರೆ ರೂಪಾಂತರಿ ಕೊರೋನಾ ಹಬ್ಬುವ ಸಾಮರ್ಥ್ಯ ದುಪ್ಪಟ್ಟಾಗುವ ದರ ಕಡಿಮೆಯಾಗುತ್ತೆ.
ಕೊರೋನಾ ವರ್ಗಾವಣೆ ಆಗೋದನ್ನ ತಪ್ಪಿಸೋದರ ಮೂಲಕ ಕೊರೋನಾ ರೂಪಾಂತರ ಆಗೋದನ್ನ ತಪ್ಪಿಸಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ರೂಪಾಂತರಿ ಕೊರೋನಾವನ್ನ ಫಿನಿಶ್ ಮಾಡೋಕೆ ಇರೋದು ಇದೊಂದೇ ದಾರಿ. ಫೆಬ್ರವರಿ 1ರಿಂದ ಪೂರ್ಣ ಪ್ರಮಾಣದಲ್ಲಿ ನಡೆಯುತ್ತೆ 9ನೇ ತರಗತಿಯಿಂದ 12ನೇ ತರಗತಿಗಳು. 6ನೇ ತರಗತಿಯಿಂದ 9ನೇ ತರಗತಿಗೆ ಪರಿಷ್ಕೃತ ವಿದ್ಯಾಗಮ ಆರಂಭ. ಇನ್ನು ರಾಜ್ಯದಲ್ಲಿ ಕೊರೋನಾ ಹಾವಳಿ ದಿನೇ ದಿನೇ ಕಡಿಮೆ ಆಗ್ತಿದೆ. ಹೀಗಾಗಿ ಎಲ್ಲಾ ತರಗತಿಗಳ ಆರಂಭಕ್ಕೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ. ಈ ಸಂಬಂಧ ಆರೋಗ್ಯ ಇಲಾಖೆ ಜೊತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಚರ್ಚೆ ನಡೆಸಿದ್ದಾರೆ. 6ರಿಂದ 9ನೇ ತರಗತಿವರೆಗೆ ಪರಿಷ್ಕೃತ ವಿದ್ಯಾಗಮ ಶುರು ಮಾಡಲಾಗಿದೆ. ಈವರೆಗೆ ಯಾವುದೇ ಶಾಲೆಯಲ್ಲಿ ಮಕ್ಕಳಾಗಲಿ ಶಿಕ್ಷಕರಿಗೆ ಆಗಲಿ ಸೋಂಕು ಕಂಡುಬಂದಿಲ್ಲ. ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಾಗಿದೆ. ಪೋಷಕರು ಸಹ ಎಲ್ಲಾ ತರಗತಿಗಳನ್ನು ಆರಂಭ ಮಾಡಿ ಎನ್ನುತ್ತಿದ್ದಾರೆ. ಫೆಬ್ರವರಿ 2ನೇ ವಾರದವರೆಗೆ ಹಾಜರಾತಿ ನೋಡಿಕೊಂಡು ಮತ್ತೆ ಸಭೆ ಸೇರಿ ನಿರ್ಧಾರ ಕೈಗೊಳ್ಳುತ್ತೀವಿ ಎಂದಿದ್ದಾರೆ. ಇನ್ನು ಫೆಬ್ರವರಿ 1ರಿಂದ 9ನೇ ತರಗತಿ, 10ನೇ ತರಗತಿ, 11 ಹಾಗೂ ದ್ವಿತೀಯ PUC ತರಗತಿಗಳು ಪೂರ್ತಿ ದಿನ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಫೆಬ್ರವರಿ 1ನೇ ತಾರೀಕಿಂದ ಹೈಸ್ಕೂಲಿನ 9ನೇ ಕ್ಲಾಸು, SSLC, ಫಸ್ಟ್ PUC, ಸೆಕೆಂಡ್ PUC ಇದು ಪೂರ್ತಿ ದಿನ ಇನ್ಮೇಲೆ ನಡೆಯುತ್ತೆ. ಶಾಲಾ ಶುಲ್ಕ ಹೆಚ್ಚಳ ಬಗ್ಗೆಯೂ ಮಾತನಾಡಿದ ಸುರೇಶ್ ಕುಮಾರ್ ಈ ಬಗ್ಗೆ ಸಿಎಂ ಜೊತೆಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತೀವಿ ಎಂದಿದ್ದಾರೆ. ಒಂದ್ ಕಡೆ ದೇಶದಲ್ಲಿ ಲಸಿಕಾ ಅಭಿಯಾನ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಶಾಲೆಗಳು ಕೂಡ ಓಪನ್ ಆಗ್ತಾ ಇವೆ. ಸಿನಿಮಾ ಮಂದಿರಗಳು ಫುಲ್ ಓಪನ್ ಆಗ್ತಿವೆ. ಆಗ ಜನಸಂಖ್ಯೆ ಹೆಚ್ಚಾಗಬಹುದು. ಹಾಗಾಗಿ ಜನ ಮೈಮರೆಯುವಂತಿಲ್ಲ. ಲಸಿಕೆ ಕೊಡ್ತಾ ಇದ್ರೂ ಕೂಡ ಜನ ಮಾಸ್ಕ್ ಧರಿಸೋದನ್ನ, ಸಾಮಾಜಿಕ ಅಂತರ ಕಾಪಾಡೋದನ್ನ ಎಂದಿಗೂ ಮರೆಯಬಾರದು. ಕೊರೋನಾ ಸೋಂಕು ಕಡಿಮೆ ಆಗ್ತಾ ಇರೋದು ಸಂತಸದ ವಿಚಾರವೇ. ಆದ್ರೆ ಯಾವ ಟೈಮ್ನಲ್ಲಿ ಇದು ಯಾವ ರೂಪದಲ್ಲಿ ದಾಳಿ ಇಡುತ್ತೆ ಅನ್ನೋದನ್ನ ಊಹಿಸ್ಕೊಳ್ಳೋದು ತುಸು ಕಷ್ಟ. ಹಾಗಾಗಿ ನಿಮ್ಮ ಜಾಗೃತಿಯಲ್ಲಿ ನೀವಿರಿ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.